ನೋಡ್ತಿರ್ತಾರೆ, ಕೆಟ್ಟ ವಿಡಿಯೋಸ್ಗಳನ್ನ ನೋಡ್ತಿರ್ತಾರೆ. ಅದು ಅವ್ರ ಮೇಲೆ ಡಿಪೆಂಡ್. ಏನಾದ್ರು ಹೇಳಿ, ಎಷ್ಟು ಮೊಬೈಲ್ ಇಂದ ಎಷ್ಟು ಮೊಬೈಲ್ ಇಂಟರ್ನೆಟ್ ಅಂತ ಪಕ್ಷಿಗಳಿಗೆ ಮೊಬೈಲಿಂದ ಮನಃಶಾಂತಿ ಸಿಗೋದಿಲ್ಲ. ನೋಡಿ, ಇವತ್ತು ಶಾಂತಿ ಎಲ್ಲಿದ್ದಾಳೆ ಶಾಂತಿ? ಇಡೀ ಈ ಮೊಬೈಲ್ ಇಂದ ಮನೆಯ ಶಾಂತಿ ಹೊರಟೋಗಿದೆ. ನೀವು ವರ ಅಂತ ಹೇಳ್ತಿದ್ದೀರಿ, ಪಾಪ ಅವ್ರು ಹೇಳ್ತಾರೆ ಮೊಬೈಲಿಂದ ಶಾಂತಿ ಹೊರಟೋಗಿದೆ. ಒಬ್ಬರ ಶಾಂತಿ ಇಲ್ಲ. ಮೈಕ್ ಉಳಿದು ಮಾತಾಡಿ ಏನು ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ಗೆ ಎಷ್ಟೊಂದು ವಿಡಿಯೋಗಳು ಬಿಟ್ಟಿದಾರಲ್ವಾ ಯೂಟ್ಯೂಬ್, ಗೂಗಲ್ ಎಲ್ಲ. ಮೊಬೈಲಲ್ಲೇ ಬಿಡಬೇಕು. ನ್ಯೂಸ್ ಪೇಪರ್ ಇದೆ, ಮೆಸೇಜ್ ಮಾಡಕ್ ಬರುತ್ತಾ? ಟೈಪ್ ಮಾಡಿ ನೋಡಕ್ ಬರುತ್ತಾ? ಈಗ ಅವ್ರು ಹೇಳುವಂಥದ್ದು ಒಂದು ನಿಮಿಷ, ಏನು ಸಲಹೆ ಕೊಡ್ತಾರೆ ಅಂತ ಹೇಳಿ ಇವರು ಶಾಂತಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಧ್ಯಾನ ಮಾಡ್ಬೋದು, ಬೇರೆ ಬೇರೆ ಅವಕಾಶಗಳಿವೆ, ಅದನ್ನ ನಡೆಸ್ಕೊಂಡು ಹೋಗ್ಬೋದಲ್ವಾ? ಮೊಬೈಲಿಂದ ಶಾಂತಿ ಇಲ್ಲದೆ ಮೊಬೈಲ್ ಬಿಸಾಡ್ತೀರಾ? ಬೇರೆ ಇಲ್ಲೋ ನಿಮ್ಗೆ ದಾರಿ? ಎಕ್ಸ್ಚೇಂಜ್ ಆಗ ಬ್ಯಾಡ ನಾವು ಮಾಡ್ತೀನಿ. ಅಕ್ಕ, ಈಗ ನಾವು ಯೋಗ ಮಾಡ್ಬೇಕಂದ್ರೆ ಮೊಬೈಲಲ್ಲೇ ಮಾಡಬೇಕು ಅಂತ ಇಲ್ಲ. ಯೋಗ ಕ್ಲಾಸಸ್ ಐತಾರೆ, ಯೋಗ ಕ್ಲಾಸ್ ಮಾಡ್ಬೋದು. ಫೀಸ್ ಇರಲ್ಲ. ಯೋಗ ಕ್ಲಾಸ್ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಯೋಗ ಕ್ಲಾಸ್ ಇದೆ ಅಂತ ನಿಮ್ಗೆ ಹೆಂಗ್ ಪೋಸ್ಟರ್ ಇಲ್ಲ, ಮೊಬೈಲ್ ಇಂದ ಅವನು ಟಿವಿ ನೋಡ್ತಾನೆ. ಈಗ ನೀವು ಒಂದು ಬ್ರೇಕ್ ತಗೊಳ್ತೀವಿ. ಈಗ ನನಗೆ ಏನಂದ್ರೆ ನೆಕ್ಸ್ಟ್ ರೌಂಡ್ ಹೋಗ್ತಾ ಇದ್ದೀವಿ. ನಾವು ಫಸ್ಟ್ ನೀವು ಒಂದು ಪಟ್ಟಿ ಮಾಡಬೇಕು. ಮೊಬೈಲ್ನ ಪ್ಲಸ್ ಏನು, ಮೊಬೈಲ್ನ ಮೈನಸ್ ಏನು. ನೀವು ಕೊಡೋ ಸಮಯ 2 ಮಿನಿಟ್ಸ್. ಮಾತಾಡ್ಬೇಕು. ಏನಿಂದ ಏನು ಲಾಭ ಆಗಿದೆ ಅಂತೇಳಿ, ಅವ್ರ ಮೊಬೈಲ್ದು ಏನು ಹೊರಟೋಗಿದೆ ಅಂತೇಳಿ